ಇಟಿವಿ ನ್ಯೂಸ್ ಕನ್ನಡವನ್ನ ನೀವೆಲ್ಲರೂ ಅಪ್ಕೊಂಡು ಇವತ್ತಿಗೆ 2 ವರ್ಷಗಳಾಗಿದೆ. ಈ ಒಂದು ಸಂಭ್ರಮಾಚರಣೆಯಲ್ಲಿ ನಾವೆಲ್ಲರೂ ಕೂಡ ತೊಡಕೊಂಡಿದ್ದೀವಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕೂಡ ಕಂಗ್ರಾಚುಲೇಷನ್. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಆಗಮಿಸಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಿಮ್ಮೆಲ್ಲರ ಪ್ರೀತಿಯ ಇಟಿವಿ ನ್ಯೂಸ್ ನೆಟ್ವರ್ಕ್ ಮುಖ್ಯಸ್ಥರಾದಂತಹ ಜಗದೀಶ್ ಚಂದ್ರಜಿ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ಹಾರ್ಡ್ಲಿ ವೆಲ್ಕಮ್ ನಾನು ಮಾಡ್ತೇನೆ. ಕಾರ್ಯಕ್ರಮವನ್ನು ಆರಂಭಿಸೋಣ. ಮುಖ್ಯ ಅತಿಥಿಗಳು ಕೂಡ ಇದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಜ್ಯೋತಿಯನ್ನ ಬೆಳಗೋ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಸರ್, ಈ ಒಂದು ಕಾರ್ಯಕ್ರಮದಲ್ಲಿ ಇಟಿವಿ ನ್ಯೂಸ್ ನೆಟ್ವರ್ಕ್ ಮುಖ್ಯಸ್ಥರಾದಂತಹ ಜಗದೀಶ್ ಚಂದ್ರಜಿ ಅವರಿದ್ದಾರೆ. ಅವರು ಜ್ಯೋತಿ ಬೆಳಗೋ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು. ಅದರ ಜೊತೆಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ನಮ್ಮ ಜೊತೆಗೆ ಇದ್ದಾರೆ. ವಾರ್ತಾ ಸಚಿವರಾದಂತಹ ರೋಷನ್ ಬೇಗ್ ಅವರಿದ್ದಾರೆ. ಮಾಜಿ ಪ್ರಧಾನಿಗಳು ಎಚ್.ಡಿ. ದೇವೇಗೌಡರು ನಮ್ಮ ಜೊತೆಗಿದ್ದಾರೆ. ಜ್ಯೋತಿ ಬೆಳಗೋ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು. ನಮ್ಮ ಇಟಿವಿ ನ್ಯೂಸ್ ಕನ್ನಡ ಸಂಪಾದಕರಾದಂತಹ ರಂಗನಾಥ್ ಭಾರದ್ವಾಜ್ ಅವರು ಕೂಡ ವೇದಿಕೆಯಲ್ಲಿ ಇದ್ದಾರೆ. ಎಲ್ಲರೂ ಕೂಡ ಜ್ಯೋತಿ ಬೆಳಗೋ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಜ್ಯೋತಿಯನ್ನ ಬೆಳಗಿಸಿದಂತಹ ಎಲ್ಲ ಗಣ್ಯರಿಗೂ ಕೂಡ ವಂದನೆಗಳು. ಇದೀಗ ಎಲ್ಲರೂ ಕೂಡ ಮಾತನಾಡಿದ್ರು. ಎಲ್ಲರ ಒಂದು ಅಭಿಪ್ರಾಯ ಒಂದೇ, ಅಲ್ಪ ಅವಧಿಯಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದೆ, ಮನೆ ಮಾತಾಗಿದೆ ಅನ್ನೋದು. ಇದೀಗ ಇಲ್ಲಿ ನೆರೆದಿರುವಂತಹ ಗಣ್ಯರಿಗೆ, ಮುಖ್ಯವಾಗಿ ನಮ್ಮ ಇಟಿವಿ ನ್ಯೂಸ್ ನೆಟ್ವರ್ಕ್ ಮುಖ್ಯಸ್ಥರಾದಂತಹ ಜಗದೀಶ್ ಚಂದ್ರಜಿಗೆ, ಮಾಜಿ ಪ್ರಧಾನಿಗಳು ದೇವೇಗೌಡರು, ಹಾಗೆಯೇ ರೋಷನ್ ಬೇಗ್ ಸರ್, ದಿನೇಶ್ ಗುಂಡೂರಾವ್ ಸರ್ ಎಲ್ಲರಿಗೂ ಕೂಡ ಪುಷ್ಪವನ್ನ ನೀಡಲಾಗುತ್ತೆ. ಬೊಕೆಯನ್ನ ಕೊಡೋದ್ರ ಮೂಲಕ ಅವರೆಲ್ಲರನ್ನ ಕೂಡ ಅಭಿನಂದನೆಯನ್ನ ಸಲ್ಲಿಸಲಾಗುತ್ತೆ. Mukund, money please. Mukund and Divakar. So, kodima ಒಂದು ಇದು kodima. ಬನ್ನಿ ಮುಕುಂದ್ ಒಂದೆರಡು ಮಾತಾಡಿ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬಿಡಿ. And before that, Mukund ji ko aap ye dijiye sir. One line vote of thanks. Yes. Thank you. And Divakar ji ko. Divakar kodma. Divakar. Yes. Give me one more. You want one more? One for the anchor. Good evening. Namaskara.